ಭಾರೀ ಅವಘಡದಿಂದ ಸುತ್ತೂರು ಶ್ರೀಗಳು ಪಾರಾಗಿದ್ದಾರೆ. ಸುತ್ತೂರು ಜಾತ್ರೆಯ ಕುಸ್ತಿ ಪಂದ್ಯಾವಳಿಯನ್ನ ಉದ್ಘಾಟನೆ ಮಾಡಲಾಗ್ತಾ ಇತ್ತು. ಈ ಸಂದರ್ಭದಲ್ಲಿ ನೈಟ್ರೋಜನ್ ಬಲೂನ್ ಹಾರಿಸಿ ಕುಸ್ತಿ ಪಂದ್ಯಾವಳಿ ಉದ್ಘಾಟನೆ ಮಾಡುವಂತಹ ಒಂದು ಪ್ಲಾನ್ ಇತ್ತು. ಆದ್ರೆ ಬಲೂನ್ಗೆ ಬೆಂಕಿ ತಾಗಿದಂತಹ ಪರಿಣಾಮ ಬಲೂನ್ ಸ್ಫೋಟಗೊಂಡಿದೆ. ಬಲೂನ್ಗಳನ್ನ ಬಿಡುವ ಮುನ್ನವೇ ಸ್ಫೋಟಗೊಂಡಿದ್ದು ಘಟನೆಯಲ್ಲಿ 3 ಸಣ್ಣ ಪುಟ್ಟ ಗಾಯಗಳಾಗಿವೆ. ಕುಸ್ತಿಪಟುಗಳು ಹಾಗೂ ಸುತ್ತೂರು ಶ್ರೀಗಳು ಸ್ಥಳದಲ್ಲೇ ಇದ್ರು. ಹಿಂದೆ ಬಂದ್ಬಿಡಿ ಅಣ್ಣ. ಸುರೇಶ್ ಅಣ್ಣ ಕ್ಯಾಮ್ರಾ ತಗೊಳ್ಳಿ. ಕಟ್ ಮಾಡಿಲ್ಲ ತಾನೆ ಮತ್ತೆ ಕಟ್ಟಾಗೋಯ್ತು. ಸುರೇಶ್ ಅಣ್ಣ ಕ್ಯಾಮ್ರಾ ತಗೊಳ್ಳಿ. ಹಿಂದೆ ಬಂದ್ಬಿಡಿ ಅಣ್ಣ. ಸುರೇಶ್ ಅಣ್ಣ ಕ್ಯಾಮ್ರಾ ತಗೊಳ್ಳಿ. ಸುರೇಶ್ ಅಣ್ಣ ಕ್ಯಾಮ್ರಾ ತಗೊಳ್ಳಿ. ಹಿಂದೆ ಬಂದ್ಬಿಡಿ ಅಣ್ಣ. ಸುರೇಶ್ ಅಣ್ಣ ಕ್ಯಾಮ್ರಾ ತಗೊಳ್ಳಿ. ಸುರೇಶ್ ಅಣ್ಣ ಕ್ಯಾಮ್ರಾ ತಗೊಳ್ಳಿ. ಹಿಂದೆ ಬಂದ್ಬಿಡಿ ಅಣ್ಣ. ಸುರೇಶ್ ಅಣ್ಣ ಕ್ಯಾಮ್ರಾ ತಗೊಳ್ಳಿ. ಸುರೇಶ್ ಅಣ್ಣ ಕ್ಯಾಮ್ರಾ ತಗೊಳ್ಳಿ. ಹಿಂದೆ ಬಂದ್ಬಿಡಿ ಅಣ್ಣ. ಸುರೇಶ್ ಅಣ್ಣ ಕ್ಯಾಮ್ರಾ ತಗೊಳ್ಳಿ. ಓಕೆ, ನೋಡ್ತಾ ಇದ್ದೀರಿ ಕುಸ್ತಿ ಪಂದ್ಯಾವಳಿಯ ಉದ್ಘಾಟನಾ ಸಂದರ್ಭ ಅದು. ಅಲ್ಲಿ ಸುತ್ತೂರು ಶ್ರೀಗಳು ಸೇರಿದಂತೆ ಕುಸ್ತಿ ಪಟುಗಳು ಕೂಡ ಇರ್ತಾರೆ. ಈ ಸಂದರ್ಭದಲ್ಲಿ ಬಲೂನ್ ನೈಟ್ರೋಜನ್ ತುಂಬಿದಂತಹ ಬಲೂನ್ ಏಕಾಏಕಿ ಬೆಂಕಿ ತಗುಲಿ ಸ್ಫೋಟಗೊಂಡಿದೆ. ಇದರ ಪರಿಣಾಮವಾಗಿ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಸುತ್ತೂರು ಶ್ರೀಗಳು ಸದ್ಯ ದೊಡ್ಡ ಅವಘಡದಿಂದ ಪಾರಾಗಿದ್ದಾರೆ. ಬೇರೆಯವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಸುತ್ತೂರು ಶ್ರೀಗಳಿಗೆ ಏನಾಗಿದೆ, ಗಾಯಗಳಾಗಿದೆಯಾ ಅನ್ನೋ ಇನ್ಫಾರ್ಮೇಶನ್ ನ ಪಡೆದುಕೊಳ್ಬೇಕಿದೆ. ಸುತ್ತೂರು ಜಾತ್ರೆಯ ಅಂಗವಾಗಿ ಕುಸ್ತಿ ಪಂದ್ಯಾವಳಿಯನ್ನ ಆಯೋಜನೆ ಮಾಡಲಾಗಿದ್ದು, ಆ ಉದ್ಘಾಟನೆಯ ಸಂದರ್ಭದಲ್ಲಿ ನಡೆದಂತಹ ಒಂದು ಅವಘಡ ಇದು. ಬಲೂನ್ ಹಾರಿ ಬಿಡುವ ಮೂಲಕ ಪಂದ್ಯಕ್ಕೆ ಉದ್ಘಾಟನೆ ಮಾಡಬೇಕಿತ್ತು. ಆದ್ರೆ ಅದಕ್ಕೂ ಮುನ್ನವೇ ನೈಟ್ರೋಜನ್ ತುಂಬಿದಂತಹ ಈ ಬಲೂನ್ ಸ್ಫೋಟಗೊಳ್ತು. ಇದರ ಪರಿಣಾಮವಾಗಿ ಸುತ್ತ ಇದ್ದಂಥವರಿಗೆ ಬೆಂಕಿ ತಗುಲಿದ ಪರಿಣಾಮ ಸಣ್ಣ ಪುಟ್ಟ ಗಾಯಗಳಾಗಿವೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್. ಕೆಪಿ ನಾಗರಾಜ್, ಬೆಂಕಿ ತಗುಲಿದಾದ್ರೂ ಹೇಗೆ? ಕೆಪಿ ನಾಗರಾಜ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ದಿವ್ಯಾ, ಘಟನೆ ಹೇಗಾಯ್ತು? ಹಲೋ. ರೈಟ್, ಸರಿಯಾಗಿ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಓಕೆ, ಮತ್ತೆ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸುತ್ತೂರು ಶ್ರೀಗಳು ಈ ಉದ್ಘಾಟನಾ ಪಂದ್ಯದ ಒಂದು ಸಂದರ್ಭದಲ್ಲಿ ಇರ್ತಾರೆ. ಈ ಸಂದರ್ಭದಲ್ಲಿ ಬಲೂನ್ ಸ್ಫೋಟಗೊಂಡಂತಹ ಪರಿಣಾಮ ಹಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ನೋಡ್ತಾ ಇದ್ರಿ, ಏಕಾಏಕಿ ಬಲೂನ್ ತಲೆಯ ಸಮೀಪ ನೇರಕ್ಕೆ ಇರುತ್ತೆ. ಆ ಬೆಂಕಿ ತಗುಲಿದ ಪರಿಣಾಮವಾಗಿ ಸುತ್ತಲಿದ್ದವರು ಕೂಡ ಗಾಬರಿಗೆ ಒಳಗಾಗ್ತಾರೆ. ಆ ಸಂದರ್ಭದಲ್ಲಿ ಹಲವರಿಗೆ ಮುಖಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ಓಕೆ, ಈ ಬಗ್ಗೆ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ ಇಂದ. ಕೆಪಿ ನಾಗರಾಜ್, ಬಲೂನ್ ಬ್ಲಾಸ್ಟ್ಗೆ ಕಾರಣ ಏನು ಅಂತ ಗೊತ್ತಾಯ್ತಾ?
ದಿವ್ಯಾ, ಮೈಸೂರಿನ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಜಾತ್ರಾ ಮಹೋತ್ಸವದ 4 ದಿನವಾದಂತಹ ಇವತ್ತು ಕುಸ್ತಿ ಪಂದ್ಯಾವಳಿಯ ಉದ್ಘಾಟನೆ ನಡೀಬೇಕಾಗಿತ್ತು. ಕುಸ್ತಿ ಪಂದ್ಯಾವಳಿಯ ಉದ್ಘಾಟನೆಯಲ್ಲಿ ಸುತ್ತೂರು ಶ್ರೀಗಳು ಸೇರಿದಂತೆ ಜೊತೆಗೆ ಮರಿತಿಬ್ಬೇಗೌಡರು ಎಲ್ಲ ಅತಿಥಿಗಳು ಕೂಡ ಕುಸ್ತಿಯ ಅಖಾಡದ ಮುಂಭಾಗದಲ್ಲಿ ನಿಂತಿದ್ರು. ಆ ಸಂದರ್ಭದಲ್ಲಿ ಕುಸ್ತಿ ಶುರುವಾಗೋದಕ್ಕಿಂತ ಕೆಲವೇ ಕ್ಷಣಗಳಕ್ಕೆ ಮುಂಚೆ ಬಲೂನ್ನ ಹಾರಾಟ ಮಾಡೋದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿತ್ತು. ಇನ್ನೇನು 2 ನಿಮಿಷದಲ್ಲಿ ಬಲೂನ್ನ ಆರಿಸಬೇಕು ಅನ್ನುವಂಥದ್ರೊಳಗಡೆ ಬಲೂನ್ಗಳು ಎಲ್ಲದೂ ಕೂಡ ಅತಿಥಿಗಳ ಮೇಲೆ ಬಂದು ನಿಂತ್ಕೋತು. ಆದರೆ ಯಾವ ಕಾರಣಕ್ಕೋಸ್ಕರವಾಗಿ ಬಲೂನ್ ಬ್ಲಾಸ್ಟ್ ಆಯಿತು ಅನ್ನೋದು ಗೊತ್ತಾಗ್ತಾ ಇಲ್ಲ. ಕ್ಷಣಾರ್ಧದಲ್ಲೇ ಬಲೂನ್ಗಳು ಎಲ್ಲದೂ ಕೂಡ ಬ್ಲಾಸ್ಟ್ ಆಗಿದೆ. ಪರಿಣಾಮವಾಗಿ ಸುತ್ತೂರು ಶ್ರೀಗಳು ಸೇರಿದಂತೆ ಒಟ್ಟು 4 ಈ ಬೆಂಕಿಯ ಪ್ರಮಾಣಗಳು ಕೂಡ ತಗುಲಿದೆ. ಆದರೆ ಅದೃಷ್ಟವಶಾತ್ತು ಸುತ್ತೂರು ಶ್ರೀಗಳಿಗೆ ಯಾವುದೇ ರೀತಿಯಾದಂತಹ ಗಾಯಗಳಾಗಿಲ್ಲ ಅನ್ನುವಂತಹ ಪ್ರಾಥಮಿಕ ಮಾಹಿತಿಗಳು ಈಗ ಲಭ್ಯವಾಗ್ತಾ ಇದೆ. ಆದರೆ ಘಟನೆಯಲ್ಲಿ 3 ಮುಖದ ಭಾಗದಲ್ಲಿ ಸ್ವಲ್ಪ ಮಟ್ಟಿದೆ ಸುಟ್ಟಿದೆ. ಅದನ್ನು ಹೊರತುಪಡಿಸಿದಂತೆ ಯಾವುದೇ ರೀತಿಯಂತಹ ಅವಘಡಗಳಾಗಿಲ್ಲ. ಆದರೆ ಅದೃಷ್ಟವಶಾತ್ತು ಸ್ವಾಮೀಜಿಗಳು ಸೇರಿದಂತೆ ಇನ್ನಿತರ ಗಣ್ಯರು ಮತ್ತು ಅಲ್ಲಿದ್ದಂತಹ ಸಿಬ್ಬಂದಿಗಳೆಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಯಾಕಂದ್ರೆ ಕೇಳಿ ಈ ರೀತಿಯಾದಂತಹ ಬಲೂನ್ಗಳು ಬ್ಲಾಸ್ಟ್ ಆಗಿದ್ದಂತಹ ಸಂದರ್ಭದಲ್ಲಿ ಪ್ರಾಣಾಪಾಯಗಳೇ ಉಂಟಾದಂತಹ ಉದಾಹರಣೆಗಳು ಕೂಡ ನಮ್ಮಲ್ಲಿ ಬಹಳಷ್ಟು ಇದಾವೆ. ಆದರೆ ಸುತ್ತೂರು ಶ್ರೀಗಳ ತಲೆಯ ಮೇಲೆ ಮತ್ತು ಉಳಿದ ಅತಿಥಿಗಳ ತಲೆಯ ಮೇಲೇನೆ ಅದು ಬ್ಲಾಸ್ಟ್ ಆಗುತ್ತೆ. ಆದರೆ ಆ ರೀತಿಯಾದಂತಹ ದೊಡ್ಡ ಮಟ್ಟದ ಗಾಯಗಳಾಗೋದಿಲ್ಲ. ಒಂದು ಏನು ಅಂದರೆ ಸುತ್ತೂರು ಶ್ರೀಗಳು ಸಾಮಾನ್ಯವಾಗಿ ಅವರ ತಲೆಯ ಮೇಲೆ ಒಂದು ಕಾವಿಯ ಬಟ್ಟೆಯನ್ನು ಹಾಕೊಂಡಿರ್ತಾರೆ. ಏನು ಕಾವಿಯ ಬಟ್ಟೆಯನ್ನು ಉಟ್ಕೊಂಡಿರ್ತಾರೆ. ಆ ಕಾವಿಯ ಬಟ್ಟೆಯನ್ನು ಸಂಪೂರ್ಣವಾಗಿ ತಲೆ ಮತ್ತು ಮುಖಕ್ಕೆ ಸೇರ್ಕೊಳ್ಳೋ ರೀತಿಯಲ್ಲಿ ಹಾಕೊಂಡಿರ್ತಾರೆ. ಅದು ಇದ್ದಂತಹ ಪರಿಣಾಮವಾಗಿ ಸುತ್ತೂರು ಶ್ರೀಗಳಿಗೆ ಯಾವುದೇ ರೀತಿಯಾದಂತಹ ಗಾಯಗಳು ಆಗಿಲ್ಲ ಅನ್ನುವಂಥದ್ದು ಈಗ ಇರುವಂತಹ ಮಾಹಿತಿಗಳು. ಆದರೆ ಉಳಿದಂತಹ 1-2-3 ಸಿಬ್ಬಂದಿಗಳಿಗೆ ಮುಖದ ಭಾಗಗಳಂದ್ರೆ ಕಣ್ಣಿನ ಕೆಳಭಾಗದಲ್ಲಿ ಮತ್ತು ಹಣೆಯ ಭಾಗದಲ್ಲಿ ಸುಟ್ಟಿರುವಂತಹ ಗಾಯಗಳಾಗಿದ್ದಾವೆ. ಅವರೆಲ್ಲರೂ ಕೂಡ ಈಗಾಗಲೇ ಸುತ್ತೂರಿನಲ್ಲಿರುವಂತಹ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆಯನ್ನ ದಾಖಲು ಮಾಡಲಾಗಿದೆ. ಯಾವುದೇ ರೀತಿಯಂತಹ ಪ್ರಾಣಾಪಾಯಗಳಿಗೆ ಅವಕಾಶ ಇಲ್ಲ. ಯಾಕಂದ್ರೆ ಎಲ್ರಿಗೂ ಕೂಡ ಚಿಕ್ಕ ಪುಟ್ಟ ಗಾಯಗಳಾಗಿದೆ. ದಿವ್ಯಾ, ಸ್ಥಳ ಪರಿಶೀಲನೆ ಮಾಡಲಾಯ್ತಾ? ಇನ್ನು ಪ್ರಕರಣ ಏನಾದರೂ ದಾಖಲಾಗಿದೆಯಾ ಈ ಕುರಿತಾಗಿ? ಕೇವಲ 5-10 ನಿಮಿಷಗಳ ಹಿಂದೆ ಅಷ್ಟೇ ಈ ಒಂದು ಘಟನೆ ಅವಘಡ ಆಗಿರುವಂಥದ್ದು. ಯಾವ ಕಾರಣಕ್ಕೋಸ್ಕರವಾಗಿ ಬ್ಲಾಸ್ಟ್ ಆಯಿತು ಏನು ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂತಹ ಮಾಹಿತಿಗಳಿಲ್ಲ. ಸದ್ಯಕ್ಕೆ ಇರುವಂತಹದ್ದು ಗಾಬರಿ ಆಗಿರುವಂತಹ ಜನರನ್ನ ಅಲ್ಲಿ ಚಿಕಿತ್ಸೆಯನ್ನು ಕೊಡಿಸುವಂತಹದ್ದು ಮತ್ತು ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೊಡಿಸುವಂತಹ ಕೆಲಸ ಮತ್ತು ಸ್ವಾಮೀಜಿಗಳಿಗೆ ಏನಾದರೂ ಗಾಯಗಳು ಆಗಿದೆಯಾ ಅನ್ನುವಂಥದ್ದನ್ನು ಕೂಡ ಪರಿಶೀಲನೆಯನ್ನ ಕೂಡ ಈಗಾಗಲೇ ವೈದ್ಯರುಗಳು ಮಾಡ್ತಾ ಇದ್ದಾರೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಘಟನೆಗೆ ಏನು ಕಾರಣ ಅನ್ನುವಂಥದ್ದು ಸ್ಪಷ್ಟವಾದಂತಹ ಮಾಹಿತಿ ಲಭ್ಯವಾಗಬಹುದು. ಸದ್ಯಕ್ಕೆ ಆರಂಭವಾಗಬೇಕಾಗಿದ್ದಂತಹ ಕುಸ್ತಿ ಪಂದ್ಯಾವಳಿಯೂ ಕೂಡ ನಿಂತಿದೆ. ಬಹಳ ಅದೃಷ್ಟದ, ಯಾಕಂದ್ರೆ ನೀವು ವಿಜುವಲ್ಸ್ ಅಲ್ಲೂ ಕೂಡ ನೋಡ್ತಾ ಇದ್ದೀರಾ, ಸಂಪೂರ್ಣವಾಗಿ ತಲೆಯ ಮೇಲೆಯೇ ಬೆಂಕಿ ಬ್ಲಾಸ್ಟ್ ಆಗುತ್ತೆ. ಅಂದ್ರೆ ಬಲೂನ್ಗಳು ಬ್ಲಾಸ್ಟ್ ಆಗಿ ತಲೆಯ ಮೇಲೆ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಬಹುಶಃ ಸುತ್ತೂರು ಶ್ರೀಗಳು ತಲೆಯ ಮೇಲೆ ಬಟ್ಟೆಯನ್ನು ಒತ್ಕೊಳ್ಳುವಂತಹ ಕಾರಣಕ್ಕೋಸ್ಕರವಾಗಿ ಅವರಿಗೆ ಯಾವುದೇ ರೀತಿಯಾದಂತಹ ಗಾಯಗಳು ಆಗಿಲ್ಲ ಅನ್ನುವಂಥದ್ದು ಈಗ ಆರಂಭದಲ್ಲಿ ಸಿಗ್ತಾ ಇರುವಂತಹ ಮಾಹಿತಿಗಳು. ದಿವ್ಯಾ, ಥ್ಯಾಂಕ್ ಯು ಕೆಪಿ ನಿಮ್ಮೆಲ್ಲ ಮಾಹಿತಿಗೆ. ಸುರೇಶ್ ಅಣ್ಣ ಕ್ಯಾಮ್ರಾ ತಗೊಳ್ಳಿ. ಹಿಂದೆ ಬಂದ್ಬಿಡಿ ಅಣ್ಣ. ಸುರೇಶ್ ಅಣ್ಣ ಕ್ಯಾಮ್ರಾ ತಗೊಳ್ಳಿ.